ಶೋ ಡೀಲ್ ಶೋ ಗುರು ನಾವೆಲ್ಲ ಒಂದೇ ಮುಹೂರ್ತದಲ್ಲಿ ಒಂದೇ ಚೌಲ್ಟ್ರಿ ಮದ್ವೆ ಆದ್ರೆ ಹೆಂಗಿರುದ್ ಗುರು. ಫಸ್ಟ್ ನೈಟು ಏನ್ ಗುರು ನೀನು ಮಾವ್ ಏನಮ್ಮ ನಿಂದು ಮಾವ್ ಏನ್ ಹೇಳು ಏನು ನಮ್ಮ ಅಣ್ಣ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ಬೇಕಂತೆ. ನೀನ್ ಒಳಗಡೆ ನಡಿಯಮ್ಮ. ಜಗ್ಗಿ ಅಂದ್ರೆ ನೀನೇನಾ? ರೇಷನ್ ಕಾರ್ಡ್ ತೋರಿಸ್ಲಾ? ಏನೋ ಬಾರಿ ಮೆರಿತಾ ಇದೆಯಂತೆ. ನಮ್ಮಿಷ್ಟ. ಫೈಟ್ರಾ ಪಂಟ್ರಾ ಅಥವಾ ಮಜೂರ? ನಿನ್ ತಮ್ದಿರ್ ಕೇಳಿ ಹೇಳ್ತಾರೆ. ಮರ್ಯಾದೆ ಕೊಟ್ಟು ತಗೋ. ಬಚ್ಚ ಕಣೋ ಫೀಲ್ಡ್ ನ ಆಳ್ತಿರೋನ್ಗೆ ವ್ಯಾಲ್ಯೂ ಕೊಡೋದ್ ಕಲ್ತ್ಕೋ. ಎಗರ್ಕೊಳ್ಳಲಿ 20 ವರ್ಷ ಸೈಕಲ್ ಹೊಡೆದು ಈ ಪಟ್ಟಕ್ಕೆ ಬಂದಿದ್ಯಾ. ಸುಮ್ಮನೆ ಉಳಿಸ್ಕೋ, ಇಲ್ಲ ನಿನ್ನ ಡಮ್ ಅನ್ಸಿ ನಾನು ಆ ಪೊಸಿಷನ್ಗೆ ಬರ್ಬೇಕಾಗತ್ತೆ. ಯಂಗ್ಸ್ಟರ್ ಅಂತ ಕೇರ್ಲೆಸ್ ಮಾಡ್ಬೇಡ. ಇಂಥ ಹೀಟ್ ಬಾಡಿಗಳನ್ನ ಡೆಡ್ ಬಾಡಿ ಮಾಡೋದಕ್ಕೆ ಈ ಆವಲಿ ಕೃಷ್ಣ ಫೇಮಸ್. ನೋಡ್ತಾ ಇರು, ಎಲೆಕ್ಷನ್ ಮುಗಿದ್ಮೇಲೆ ನಾನ್ ನಿನ್ಗೆ ಏನ್ ಮಾಡಿರ್ತೀನಿ ಅಂತ ನೀನ್ ಎಣ ಸುಡ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ. ನೀನ್ ತುಂಬಾ ಸೀರಿಯಸ್ ಪ್ರಜೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಸಕ್ಕದಾಗೆ ಕಾಮಿಡಿ ಮಾಡ್ತೀಯ. ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಕಿತ್ತಾಕಿದ್ದೀನಿ ದಬಾಕಿದ್ದೀನಿ ಅಂತಿದ್ಯಲ್ಲ, ಧಮ್ಕಿ ಕೊಟ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಫೇಸ್ ಮಾಡಕ್ ನಾನ್ ರೆಡಿ. ಕೇಸ್ ಮಾಡಕ್ ನಿನಗೆ ಯಾಕೋ ಮೀಟರ್ ಆಫು? ಅದೇನ್ ಕಿತ್ತಾಕೋತಿಯೋ ಕಿತ್ತಾಕೋ. ಇಳಿಸ್ರಲ್ಲೇ ಏನ್ ಮುಖ ನೋಡ್ತಾ ಇದೀಯ? ಒಯ್ತಾ ಇರು. ಶೋ ಕೊಡ್ಬೇಡ, ಹೋಗಲೇ. ಹೋಗ ಹೋಗ ಹೋಗ. ನೋಡಿದೀನಿ ಬೇಜಾನ್ ಜನ ನೋಡಿ. ಹೋಗಮ್ಮ. 5 ರೂಪಾಯಿಗೆ ಧಿಕ್ಕಾರ, 10 ರೂಪಾಯಿಗೆ ಜೈಕಾರ ಹಾಕ ಇಂಥ ಚಿಲ್ಲರೆ ರೋಡಿಗಳನ್ನೆಲ್ಲ ನೋಡ್ಕೊಂಡು ಎದುರ್ಕೋತಾ ಇದೆಯಲ್ಲ. ಜಗಣ್ಣ, ಅದೇ ಮಂಜಕ್ಕನ ಫ್ರೆಂಡ್ ಗಾಯತ್ರಿ ಇಲ್ವಾ, ಅವ್ಳು ಪ್ರಿನ್ಸಿಪಲ್ ಮಾಳಿ ಮೇಲೆ ಬಿದ್ದೋಗ್ಬಿಟ್ಲು. ಬೇಕೇ ಬೇಕು ವೇತನ ಹೆಚ್ಚಿಸಿ. ಡಾಕ್ಟರ್ ಡಾಕ್ಟರ್ ಎಲ್ಲಿ ಸರ್ ಡಾಕ್ಟರ್ಗಳು? ಎಲ್ಲ ಹೊರಗಡೆ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾವ್ರೆ. ಸ್ಟ್ರೈಕ್? ಹೌದು ಸರ್, ಎಲ್ಲ ಹೊರಗಡೆ ಇದಾರೆ ಸರ್. ಯಾರಿಲ್ವಾ ಇಲ್ಲಿ? ಯಾರು ಇಲ್ಲ ಸರ್. ಏನ್ ಕರ್ಮನಪ್ಪ ಇದು? ಮನೆಯಿಂದ ಈಚೆಗೆ 8 ಹೆಣ ಸರ್. ಇದು ಆ ಡಾಕ್ಟರ್ಗಳು ಮನಸ್ಸು ಕರಗಕ್ಕೆ ಇನ್ನು ಎಷ್ಟು ಹೆಣಗಳು ಬೀಳ್ಬೇಕು ಏನೋ ಆ ಭಗವಂತನಿಗೆ ಗೊತ್ತು ಸರ್. ಸರ್ಕಾರಕ್ಕೆ ಬೇಕೇ ಬೇಕು. ಎದಳ್ರ, ಮುಖ ಏನ್ ನೋಡ್ತಾ ಇದ್ರೆ? ಎದಳ್ರ. ಏನ್ ಮಾಡ್ತಾರ ನೀವುಗಳು? ಹೋರಾಟ. ಎಲ್ಲಿವರೆಗೆ? ನಮ್ ಬೇಡಿಕೆ ಈಡೇರೋವರೆಗೂ. ಅಷ್ಟ್ರಲ್ಲಿ ಎಷ್ಟು ಹೆಣ್ಗಳು ಬೀಳುತ್ತೆ ಗೊತ್ತಾ? ಅದು ಸರ್ಕಾರಕ್ಕೆ ಗೊತ್ತಾಗ್ಲಿ, ಅಲ್ಲಿವರೆಗೂ ನಮ್ ಹೋರಾಟ ನಿಲ್ಲೋದಿಲ್ಲ. ಈ ಜಾಗ ಬಿಟ್ಟು ನಾವು ಕದ್ಲೋದೇ ಇಲ್ಲ. ಯೋ, ಅಲ್ಲಿ ಪೇಷಂಟ್ಗಳು ಪ್ರಾಣ ಜೊತೆ ಹೋರಾಡ್ತಿದ್ದಾರೆ. ಅವ್ರು ನೋಡೋರು ಯಾರು? ಅದು ಅವ್ರ ಹಣೆ ಬರ. ಈಗ ನಿನ್ನ ಬರನ ನಿನ್ನಡೆಯಿಂದ ಬರೋ ಶೇರ್ವಾಲಿ ನಾನು ಬರೀತೀನಿ. ಅದಕ್ಕಿನ್ನು ಬೇಜಾನ್ ಬ್ಲಡ್. ಯಾರು ಹೆಣ ಬಿದ್ರು ಸರಿನೇ, ನೀವ್ ಈ ಜಾಗ ಬಿಟ್ಟು ಕದಲ್ಬಾರ್ದು. ನಿಮ್ ಹೋರಾಟ ನಿಲ್ಬಾರ್ದು. ಮುಚ್ಕೊಂಡು ಹೋರಾಟ ಮಾಡಿ. ಸರ್, ಅವರು ಸೀನಿಯರ್ ಸರ್ಜನ್ ಸರ್, ತುಂಬಾ ದೊಡ್ಡ ಮನುಷ್ಯರು ಸರ್. ಮತ್ತೆ ಹಾಕಿದ್ರೆ ಸಣ್ಣ ಕೆಲಸ ಮಾಡ್ತಾನೆ. ಏಯ್, ನಾವು ಬಡವರು, ನಮಗ್ ಕಾಯಿಲೆ ಬಂದ್ರೆ ನಾವು ಮಲ್ಯಾಗೋ ಮಣಿಪಾಲ್ಗೆ ಹೋಗಲ್ಲ, ನಿಮ್ಮ ಹತ್ರನೇ ಬರೋದು. ನಾವುಗಳು ನಿಮ್ಮನ್ನ ಮನುಷ್ಯರು ಅಂತ ಅನ್ಕೊಂಡಿಲ್ಲ, ಜೀವ ಉಳಿಸೋ ದೇವ್ರು ಅನ್ಕೊಂಡಿದೀವಿ. ನೀವು ಕಣ್ ಕದ್ರು, ಕಿಡ್ನಿ ಕದ್ರು, ನಿಮ್ಮೇಲೆ ನಂಬಿಕೆ ಗೆಡ್ದೆ ಡಾಕ್ಟ್ರೇ ಕಾಪಾಡಿ ಅಂತ ನಿಮ್ಮ ಹತ್ರನೇ ನಾವು ಬರೋದು. ಆ ನಂಬಿಕೆಗೆ ದ್ರೋಹ ಮಾಡ್ದೆ ಎಲ್ರು ಮುಚ್ಕೊಂಡು ಕೆಲಸ ಶುರು ಮಾಡ್ರಿ. ಇಲ್ಲ ಇನ್ 10 ನಿಮಿಷದಲ್ಲಿ ನಿಮ್ಮೆಲ್ಲರೂ ಬಿಳಿ ಕೋಟ್ನು ಕೆಂಪು ಕಲರ್ ಟರ್ನ್ ಮಾಡ್ಬಿಡ್ತೀನಿ. ಯೋ, ನಿಮಗೇನ್ರ ಸ್ಟ್ರೈಕ್ ಮಾಡೋಂತ ದರ್ದ್ ಬಂದಿರೋದು? ಅದೇನಿದ್ರು ನಮ್ಮಂತ ಬಡವ್ರಿಗೆ ನೆನಪಿರ್ಲಿ. ತಪ್ಪಾಯ್ತು ಸರ್, ನೀವ್ ಹೇಳೋ ಸರಿಯಾಗೇ ಇದೆ. ನಾವ್ ಈಗಲೇ ಕೆಲಸ ಶುರು ಮಾಡ್ತೀವಿ. ನಡೀರಪ್ಪ. ತಪ್ಪಾಗಿದ್ರೆ ಕ್ಷಮಿಸಿ. ಬನ್ನಿ ಸರ್, ನಡ್ರಿ. ನಮಸ್ಕಾರ ಅಪ್ಪಾಜಿ. ವೆಲ್ಕಮ್ ಅಪ್ಪಾಜಿ. ಬನ್ನಿ ಅಪ್ಪಾಜಿ.
ಆಶೀರ್ವಾದ ಇರ್ಬೇಕಣ್ಣ. ಇರ್ಲಿ ಇರ್ಲಿ ಇರ್ಲಿ. ನಿಮ್ಮ ಹೆಸರಲ್ಲಿ 50 ಕಟೋಟ್ ಹಾಕೋಣ ಅಪ್ಪಾಜಿ. ಅಪ್ಪಾಜಿ 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 ಹಾ. ಜಗ್ಗಿ ಅಂತ ಯೂತ್ ಲೀಡ್ರು. ಅದೇ ಅಪ್ಪಾಜಿ ಡಾಕ್ಟರ್ ಸ್ಟ್ರೈಕ್ ಶಿವ ಅನ್ಸ್ಬಿಟ್ನಲ್ಲ, ಕಿಲಾಡಿ ಅಪ್ಪಾಜಿ. ಕಿಲಾಡಿ ಕಿಲಾಡಿ. ಓ ಸಂತೋಷನಪ್ಪ. ಮಹಾಜನ್ಗಳೇ, ನಮ್ಮ ಪಕ್ಷದಿಂದ ರಾಜಾವಲಿ ಅವ್ರಿಗೆ ಟಿಕೆಟ್ ಕೊಟ್ಟಾಗ ನನಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಅವ್ರ ಹಿಂದೆ ಜಗ್ಗಿಯನ್ನು ಬಲಿಷ್ಠವಾದ ಕೈದೆ ಅಂತ ಗೊತ್ತಾದ್ಮೇಲೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಮೊನ್ನೆ ಶುರು ಆಗಿದ್ದ ವೈದ್ಯರ ಮುಷ್ಕರ ನಿಲ್ಸೋಕೆ ಪೊಲೀಸ್ನವರಿಂದ ಆಗ್ಲಿಲ್ಲ, ಸರ್ಕಾರದಿಂದ ಆಗ್ಲಿಲ್ಲ, ನನ್ನಿಂದಾನೇ ಆಗ್ಲಿಲ್ಲ. ಆದ್ರೆ ಹುಡುಗ ಅದನ್ನು ಸಲೀಸಾಗಿ ನಿಲ್ಲಿಸ್ಬಿಟ್ಟ. ಯಾಕಂದ್ರೆ ಇವನು ಯುವ ಸಾಮ್ರಾಟ್ ಜಗ್ಗಿಗೆ. ಅಪ್ಪಾಜಿ ಅವ್ರಿಗೆ ಗಂಟಲು ಸರಿ ಇಲ್ಲ, ಸಹಕರಿಸ್ಬೇಕು. ಬನ್ನಿ ಅಪ್ಪಾಜಿ. ಬನ್ನಿ ಹೋಗ, ಮುಂದೆ ಫೋಟೋ ತೆಗಿ ಹೋಗಲೇ. ರೆಡಿನಾ? ಬಾ 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 ಬಾ. ಅಪ್ಪಾಜಿ ಸಕ್ಕರೆ ಸ್ವೀಟು. ಏನಯ್ಯ ಜಗ್ಗಿ, ಗೆಲ್ತಾನೇ ನಮ್ ರಾಜಾವಲಿ? ಏನಣ್ಣ ಹಿಂಗ್ ಕೇಳ್ತಾ ಇದೀರಾ? ಡಬ್ಬಲ್ ಲೀಡಲ್ ಗೆಲ್ಲಿಸ್ಬೇಕು ಅಂತ ನಾವಿದೀವಿ. ಇಲ್ಲೆಲ್ಲ ನಮ್ದೇ ಅವ ನಡೆಯೋದು, ನೀವೇನು ಚಿಂತೆ ಮಾಡ್ಬೇಡಿ. ಇದು ಕಣಯ್ಯ ಉತ್ಸಾಹದ ಮಾತು ಅಂದ್ರೆ. ರಾಜಾವಲಿ ಅಪ್ಪಾಜಿ, ಮುಂದಿನ ಸಲ ಬರ್ಬೇಕಾದ್ರೆ ಹುಡುಗನ್ ಕರ್ಕೊಂಡ್ ಬರ್ಬೇಕು. ನಮ್ ತಾಯಿ ಸುತ್ತ ಕರ್ಕೊಂಬತ್ತೀನಿ ಅಪ್ಪಾಜಿ. ಮುಖ್ಯಮಂತ್ರಿ ಕಾಳಿಗಪ್ಪರಿಗೆ ಜೋಪಾನ. ಅಮ್ಮವ್ರೆ, ರಾಜಿ ಬಾಯಿಲಿ, ನಿಮ್ಮ ನೋಡಕ್ಕೆ ಮಿನಿಸ್ಟ್ರು ಬಂದಿದ್ದಾರೆ. ಬರ್ತೀನಿ ನಡಿ. ಹುಷಾರಾಗಡಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಸರ್ಕಾರನೇ ನಮ್ಮನೆವರೆಗೂ ಬಂದ್ಬಿಟ್ಟಿದೆ? ಇದು ಬರೀ ಅರ್ಧ ಸರ್ಕಾರ ಮೇಡಮ್. ಉಳಿದರ್ಧ ಸರ್ಕಾರ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿನ ಮುಳುಗ್ಸಾಕ್ ಓಡಾಡ್ತಿದೆ. ತುಂಬಾ ಚೆನ್ನಾಗಿದೆ ನೀವು ಹೇಳೋದು. 2 ಪಾರ್ಟಿಗಳು ಒಟ್ಟಿಗೆ ಸೇರಿ ರಾಜ್ಯ ಆಳ್ತೀವಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಅಂತ ಜನರಿಗೆ ಪ್ರಮಾಣ ಮಾಡಿ ಈಗ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದೀರಲ್ಲ, ಏನು ಜನಕ್ಕೆ ಇವೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದ್ದೀರಾ? ಅರ್ಥ ಆಗೋರು ಯಾರು ಓಟ್ ಹಾಕಲ್ಲ ಬಿಡಿ ಮೇಡಮ್. ಇವ್ರು ಯಾರೋ ಗೊತ್ತಾಗ್ಲಿಲ್ಲ. ನಮ್ಮ ಪಾರ್ಟಿ ಬೆನ್ನೆಲುಬು ಮೇಡಮ್. ಹೆಸರು ಮಿಸ್ಟರ್ ಕೃಷ್ಣಕುಮಾರ್ ರಾವ್ ಅಂತ ಹೇಳಿ. ಓ, ಅಂಡರ್ ವರ್ಲ್ಡ್ ಡಾನ್ ಅವಳಿ ಕೃಷ್ಣ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಫೇಸ್ ಮಾಡಕ್ ಹೊರಟಿದ್ದೀನಿ. ಎದುರಾಳಿಗಳು ಯಾರ್ಯಾರು ಅಂತ ಗೊತ್ತಿರ್ಬೇಕಲ್ವಾ? ಇನ್ಮೇಲೆ ನೀವು ಅಂತ ರಿಸ್ಕ್ ಎಲ್ಲ ತಗೊಳಂಗೇ ಇಲ್ಲ. ಏನು ಬೆದರಿಕೆನಾ? ಛೆ ಹಾಗಲ್ಲ ಮೇಡಮ್. ನೀವೇನಾದ್ರೂ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಓಟ್ಗಳನ್ನ ಡಿವೈಡ್ ಮಾಡ್ಬೋದು ಅಷ್ಟೇ. ಇದು ರಾಜ ಹುಲಿಗೆ ಪ್ಲಸ್ ಆಗುತ್ತೆ. ನೀವೇನಾದ್ರೂ ನಮ್ಮ ಪಾರ್ಟಿಗೆ ಕ್ಯಾಂಡಿಡೇಟ್ ಆಗ್ಬಿಟ್ರೆ ಸ್ಟ್ರೈಟ್ ಫೈಟ್ ಬೀಳುತ್ತೆ. ನಿಮ್ ಇಮೇಜು ನಮ್ ತಂತ್ರಗಳು ಒಂದಾಗೋಗ್ಬಿಟ್ರೆ ನಮ್ ಪಾರ್ಟಿ ಗೆಲ್ಲೋದ್ ಗ್ಯಾರಂಟಿ ಅಲ್ವಾ ಮೇಡಮ್? ನೀವ್ ಯಾಕೋ ಈ ವೇಶ್ಯರಿಗೆ ರೌಡಿಗಳಿಗೆ ಬುದ್ಧಿ ಹೇಳ್ಕೊಂಡು ಒಳ್ಳೆ ದಾರಿ ತೋರಿಸ್ತಾ ಇದ್ದೀರಾ. ಹಾಗೆ ನಮ್ಮಲ್ಲಿರೋ ಕೆಟ್ಟ ಜನಗಳು ಸ್ವಲ್ಪ ತಿದ್ಬಿಡಿ. ನಾವೇನಾದ್ರೂ ಈ ಸೀಟನ್ನು ಕಳ್ಕೊಂಡ್ಬಿಟ್ರೆ ಆ ಕಾಳಿಂಗಪ್ಪ ಸಿಎಂ ಆಗ್ಬಿಡ್ತಾನೆ. ನಮ್ಮ ರಾಜ್ಯದ ಗತಿ ಅದೋ ಗತಿ. ನೀವು ಹೇಳೋದ್ರಲ್ಲೂ ಅರ್ಥ ಇದೆ. ನಾನ್ ಗೆದ್ರೆ ಪರವಾಗಿಲ್ಲ, ಒಳ್ಳೇದೇನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ನಿಮ್ನ ಗೆಲ್ಸೋ ಜವಾಬ್ದಾರಿ ನಂದು, ಅದಕ್ಕೆ ನಾನ್ ಗ್ಯಾರಂಟಿ. ಓಕೆ, ಒಪ್ತೀನಿ. ಬಹಳ ಸಂತೋಷ ಮೇಡಮ್. ನೋಡಿ ಮೇಡಮ್, ನಾಳೆ ನೀವು ನಾಮಿನೇಷನ್ ಫೈಲ್ ಮಾಡ್ಬಿಡಿ. ಉಳಿದಂತೆ ಅರೇಂಜ್ಮೆಂಟ್ಸ್ ಎಲ್ಲ ನಾವು ನೋಡ್ಕೋತೀವಿ. Okay. ಏನಪ್ಪಾ? ಸರಿ ಮೇಡಮ್, ನಾವೇನು ಬರ್ತೀವಿ. ಎಳೆದ್ಬಿಟ್ರಲ್ಲಪ್ಪ, ನನ್ನ ತಲೆ ಮೇಲೆ ಕಲ್ಚಪ್ಟಿ ಎಳೆದ್ಬಿಟ್ರಲ್ಲ. ಇಂಥ ಕಂತ್ರಿ ರಾಜಕೀಯ ಮಾಡೋದು, ಇಂಥವೇನ ಮಾಡೋದು? ನಗ್ಬೇಡ, ಸೀರಿಯಸ್ ಆಗಿರಲ್ಲ, ಸೀರಿಯಸ್ ಆಗಿರೋ. ನನ್ನ ಎದುರಿಗೆ ರಾಜಾವಲಿ ಎದುರಿಗೆ ಲೇಡೀಸ್ ಕ್ಯಾಂಡಿಡೇಟ್ ಹಾಕೋದು. ಲೇ ಸಿಗಡಿ, ನನಗೆ ಸ್ತ್ರೀ ದೋಷ ಇರ್ತಕ್ಕಂಥ ವಿಚಾರ ಆ ಬಟ್ಟಿ ಮಕ್ಕಳಿಗೆ ಹೆಂಗೋ ಗೊತ್ತಾಯ್ತು? ಸ್ವಾಮಿ, ಮಾಜಿ ಸಿಎಂ GH ಪಾಟೀಲ್ರಿಗೆ ಆ ಶೋಕಿ ಇದೆ ಅಂತ ಜನರಿಗೆ ಹೆಂಗ್ರಿ ಗೊತ್ತಾಯ್ತು? ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ಯರು ಸುದ್ದಿ ಆಯ್ತದೆ. ಯಾಕ ತರಾವರಿ ತಲೆ ತಿಂತೀಲೋ? ನಿಂತ್ಕೊಳ್ರಿ, ಪಾರ್ಟಿ ಮೀಟಿಂಗ್ ನಡೀತಾ ಇದೆ, ಒಳಗಡೆ ಯಾರನ್ನು ಬಿಡುವಾಗಿಲ್ಲ. ನಾನು ಯಾರು ಗೊತ್ತೇನು? ಯಾರಾದ್ರೂ ನಮಗೇನು? ಕಳ್ಕತ್ತೀಯ ಕೆಲಸ, ಕಳ್ಕತ್ತೀಯ. ಸೈಕಲ್ ಸಡನ್ಲಿ 8 ಅಡಿ 4 ಅಡಿ ಎತ್ತಂಗ್ ಮಾಡ್ಬಿಡ್ತೀನಿ ಈಗಲೇ. ರಾಜಾವಲಿ ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ, ನಾಮಿನೇಷನ್ ಫೈಲ್ ಮಾಡಕ್ಕೆ ಎಲ್ಲ ರೆಡಿ ಆಗಿದ್ಯಾ? ಭರ್ಜರಿ ಜನ ಸೇರ್ಸಿದ್ದೀನಿ. ಆದ್ರೆ ಆಪೋಸಿಟ್ ಸರಿಯಾಗಿ ಗುಂಬಿಟ್ರಲ್ಲ ಅಪ್ಪಾಜಿ. ನನ್ನ ಎದುರಿಗೆ ಲಲಿತಮ್ಮ ಅಂತ ಲೇಡೀಸ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟವ್ರೆ. ಏನಯ್ಯ ಅಣ್ಣ, ನನ್ನ ಆಶೀರ್ವಾದ ಇರೋವಾಗ ಯಾವ್ದೋ ಚಿಲ್ಡ್ರೆ ಹೆಂಗಸಿಗೆ ಎದುರ್ತಾ ಇದೀಯಾ? ನೋಡಿದಿನ ಹೆಂಗವಳು ಅವಳು? ಅಪ್ಪಾಜಿ ರೀ, ಯಾರ್ರಿ ನೀವು? ಗಲಾಟೆ ಮಾಡಬೇಡಿ, ಹೋಗ್ರಿ. ಹೆಸರು ಬರ್ಕೊಳ್ಳೋ ಮಿಲಿಟರಿ ಟ್ರಾನ್ಸ್ಫರ್ ಮಾಡ್ತೀನಿ.
ಯಾಕೆ ಸರ್, ಏನಾಯ್ತು? ಹೆಲ್ತ್ ಮಿನಿಸ್ಟ್ರು ಕೊಟ್ಟ ಕೆಲಸ ಸರಿಯಾಗಿ ಮಾಡಿಲ್ಲ. ಯಾರು ಸರ್? ನಾನು ತುಂಬಾ ನಂಬಿಕೆ ಇಟ್ಟಂತ ವ್ಯಕ್ತಿ ನೀನೇ. ನಾನಾ? ನಾನು ಎಲ್ಲಾ ಕೆಲಸನೂ ಕರೆಕ್ಟ್ ಆಗಿ ಮಾಡಿದ್ದೀನಿ. ಸರ್, ಆ ಗೋಮಾಳದ ಜಮೀನ ನಿಮ್ ತಮ್ಮ ಸುಂದರ ಹೆಸರು. ಇನ್ನು ಹಿಂದೆ ಸರ್, ಆ ಮೆಡಿಕಲ್ ಕಾಲೇಜು ಇನ್ನು ಹಿಂದೆ ನನ್ಗೇನು ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಇನ್ನು ಹಿಂದೆ ನೋಡು ಇವಳು ಇನ್ನೂ ಬದುಕೋಳ ಸರ್, ಅದು ಇವಳಿನ್ನು ಬದುಕೋಳ. ಸರ್, ದಯವಿಟ್ಟು ನನ್ ಸುಟ್ಟಾಗ್ದೆ ಅಂತ ತೋರಿಸ್ತಲ್ಲ. ಆ ಹೆಣ ಯಾರ್ದು? ಸರ್, ಯಾರ್ದು? ಅದು ನನ್ನ ತಂಗಿದು ಸರ್. ತಂಗಿ? ಮೀಟಿಂಗ್ ಮುಗೀತು. ಹೆಂಗ್ ಬಂದ್ಲವಳು? ನಂಬಕ್ಕೆ ಆಗ್ತಾ ಇಲ್ವಲ್ಲ. ನೋಡಿದ್ಯಾ ಯಾವ ಮಟ್ಟಿಗೆ ಬೆಳೆದ್ಬಿಟ್ಟವಳೆ? ಅವಳ ಮೈಯಲ್ಲಿ ಹರಿತಾ ಇರೋದು ರಾಜಕೀಯದ ರಕ್ತಾನೆ. ಈ ಸಲ ಬಿಡೋದ್ ಬೇಡ, ಅವಳನ್ನ ನಾವೇ ಮುಗ್ಸಾಕ್ಬಿಡ್ಬೇಕು. ಮುಗ್ಸೋದ? ಅವಳನ್ನ ಟಚ್ ಕೂಡ ಮಾಡಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಬಿರಿ ಶೈನ್ ಆಗ್ಬಿಟ್ಟವಳೆ. ಬರ್ದಿಟ್ಕೋ, ಅವಳೇ ಎಲೆಕ್ಷನ್ ಗೆಲ್ಲೋದು. ಅವಳು ಗೆಲುವು ನಮ್ಮ ಸಾವು. ಅವಳು ಗೆಲ್ಲಬಾರ್ದು, ಗೆಲ್ಲಕ್ಕವಳು ಇರಬಾರ್ದು.